ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಮಿತಾ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಸೊ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಆ್ಯಂಡ್ ಈ ವರ್ಷ ಎಲ್ಲರಿಗೂ ಕೂಡ ಒಳ್ಳೆ ತುಂಬ ಒಂದು ಪಾಸಿಟಿವ್ ಆಗಿರಲಿ ಲೈಫಲ್ಲಿ. ಸೊ ನೀವೇನು ಅಂದ್ಕೊಂಡಿರ್ತೀರ ಎಲ್ಲ ಕೂಡ ಆದಷ್ಟು ಬೇಗ ಸಕ್ಸಸ್ ಆಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ನನಗೆ ರಜೆ ಇರಲಿಲ್ಲ, ನಾನು ರಜೆ ತಗೊಂಡೆ. ಪರ್ಮಿಷನ್ ಕೇಳೋಣ, ಒಂದು ಹಾಫ್ ಡೇ ಕೇಳೋಣ ಅಂತ ಅಂದ್ಕೊಂಡೆ. ಬೇಡ, ಕೆಲಸನೇ ಮುಗ್ದಿಲ್ಲ ಜಾಸ್ತಿ ಮನೇಲಿ ಅಂತೇಳಿ, ಬೇಡ ಫುಲ್ ಡೇನೇ ತಗೊಳ್ಳೋಣ ಅಂಥೇಳಿ ರಜೆ ಹಾಕ್ಕೊಂಡೆ. ನಮಗೆ ಯಾವುದು ಕೂಡ ಈ ಥರ ಗೌರ್ಮೆಂಟ್ ಹಾಲಿಡೇಸು ಇದು ಆ್ಯಕ್ಚುಲಿ ಸಂಕ್ರಾಂತಿ ಏನು ಗೌರ್ಮೆಂಟ್ ಹಾಲಿಡೇಸ್ ಇಲ್ಲ ಅನ್ಕೋತೀನಿ. ಸೊ ನಾನು ರಜೆ ತಗೊಂಡೆ, ಪಾಪಗೆಲ್ಲ ಎಲ್ಲ ಮನೇಲಿ ಮಾಡೋಕ್ಕಾಗಲ್ಲ ಅಂಥೇಳಿ. ಆದರೆ ನಿನ್ನೆ ಸಂಜೆ ಒಂದು 6:30 ಆಯಿತು ಬರೋದು. 6:30 ಆದಮೇಲೆ ನಾನು ಇಬ್ಬರೂ ಬಂದು ಅವಳ ಅಮ್ಮನ ಮನೆಗೆ ಹೋಗಿ ಅವಳನ್ನ ಕರ್ಕೊಂಡು ಆನ್ ದಿ ವೇ ಬರ್ತಾ ಸಾಮಾನುಗಳೆಲ್ಲ ತರಬೇಕಿತ್ತು. ಎಳ್ಳು ಬೆಲ್ಲ ಅದೆಲ್ಲ ಮುಂಚೆನೇ ಕಟ್ ಮಾಡಿಟ್ಟಿರ್ತಿದ್ದೆ. ಬಾಕ್ಸು ಮತ್ತು ಬೇರೆ ಐಟಮ್ಗಳಿದೆಲ್ಲ ಅದೆಲ್ಲ ತೊಗೊಂಡು ಅವ್ಳಿಗೊಂದು ಸ್ವಲ್ಪ ಡ್ರೆಸ್ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಣ ಅಂದ್ಕೊಂಡೆ. ಬೇಡ, ಈ ಸಲ ಒಂದು ಸ್ವಲ್ಪ ಅವಳಿಗೆ ಸ್ಟಿಚ್ ಮಾಡಿಸೋಣ ಅಂತೇಳಿ ಒಂದು ಸೀರೆ ಆರ್ಡ್ರ್ ಮಾಡ್ಕೊಂಡಿದ್ವಿ. ಆ ಸೀರೆನಲ್ಲಿ ಸ್ಟಿಚಿಂಗ್ ಕೊಟ್ಟಿದೆ, ಲಂಗ ಬ್ಲೌಸ್ ಥರ ಹೊಲ್ಸೋಣ ಅಂತೇಳಿ. ಸೊ ಅದು ಆಗಿದೆ, ರೆಡಿ ಆಗಿದೆ. ಅದು ಕೊಡೋದು ಲೇಟ್ ಮಾಡಿಬಿಟ್ರು. ನೈಟ್ ಒಂದು 9:30 ಆಗೋಯ್ತು ಅದು ಬರೋ ತನಕ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆದಷ್ಟು ಬೇಗನೆ ಆಯಿತು. ಪೂಜೆ ಒಂದು ಬಾಕಿ ಇದೆ. ಇವಾಗ ಬೇಗ ಬೇಗ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ. ಪೂಜೆ ಎಲ್ಲ ಆಯಿತು, ಸರಿ ಎಲ್ಲ ಪೂಜೆನ ನನಗೆ ಹೆಂಗೆ ಗೊತ್ತು ಹಂಗೆ ಮಾಡಿಕೊಂಡೆ. ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡ್ಕೊಳ್ಳೋಣ ಅನ್ನೋಕ್ಕೆ ಆಗಲಿಲ್ಲ, ಟೈಮೇ ಆಗಲಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದು ಎಲ್ಲ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನೀಟಾಗಿ, ಬಟ್ ಹಿಂದಿನ ದಿನವೇ ಎಲ್ಲ ಸಾಮಾನೆಲ್ಲ ತಂದುಬಿಟ್ಟಿದ್ವಿ. ಎಳ್ಳು ಬೆಲ್ಲ ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗೆಲ್ಲ ಎಡೆ ಗಿಡಕ್ಕೆ ಅಂತ. ಸೊ ಖಾರ ಪೊಂಗಲು ಮಧು ಮಾಡಿದ್ದು, ಸಿಹಿ ಪೊಂಗಲ್ ನಾನು ಮಾಡಿದೆ. ಇನ್ನು ಇದರಲ್ಲಿ ಇರೋದೆಲ್ಲ ಹೊಸ ಪದಾರ್ಥಗಳು, ಅಂದರೆ ಗೆಣಸು, ಗೋರಿಕಾಯಿ, ಕುಂಬಳಕಾಯಿ ಏನಿದೆ ಇದೆಲ್ಲನೂ ಬೇಯಿಸ್ಬೇಕಲ್ಲ. ಸೊ ಆ ಥರ ಬೇಯಿಸಿ ಇಟ್ಟಿರೋದು ಚೆನ್ನಾಗಿ ಬಂತು. ನಮ್ಮನೇಲಿ ಯಾವಾಗಲೂ ಹಿಂಗೇ, ಎವ್ರಿ ಮಂಡೇ, ಥರ್ಸ್ಡೇ ಮತ್ತು ಫ್ರೈಡೇ, ಸ್ಯಾಟರ್ಡೆ ಇಷ್ಟು ದಿನವೂ ಪೂಜೆ ಅಂತೂ ಮಿಸ್ಸೇ ಆಗೋಲ್ಲ. ಪೂಜೆ ಮನೇಲಿ ಇದ್ದೇ ಇರುತ್ತೆ. ನಾನು ಮಾಡಲಿಲ್ಲ ಅಂದ್ರೂ ಮಧು ಮಾಡ್ತಾರೆ. ಮಧು ಡ್ಯೂಟಿಗೆ ಹೋಗಿದ್ದಾರೆ. ಅವಳಿಗೆ ಈಗ ಪಾಪುಗೆ ರೆಡಿ ಮಾಡಬೇಕು. ಇನ್ನೇನೇನಿದೆ ಇದೆಲ್ಲ ಇನ್ನೂ ತಿಂಡಿ ತಿಂದಿಲ್ಲ, ನಾನು ತಿಂಡಿ ತಿನ್ನಬೇಕು. ಮಧು ಮಾಡಿರೋದು ನಾನೇನು ಟೇಸ್ಟ್ ನೋಡಿಲ್ಲ, ನನಗಿಂತ ಚೆನ್ನಾಗಿ ಮಾಡ್ತಾರೆ ಅವರು. ಇದು ಅವಳಿಗೆ ಡ್ರೆಸ್ಸು, ನಿಮಿಷ, ನಾನು ಸೀರೆ ತೊಗೊಂಡಿದ್ದೆ ಆನ್ಲೈನಲ್ಲಿ. ಸೀರೆ ನೋಡ್ಬಿಟ್ಟು ಸೀರೆ ತೊಗೊಂಡು ಅದನ್ನು ಅವಳಿಗೆ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಲಂಗ ಬ್ಲೌಸ್ ಥರ ಸ್ಟಿಚ್ ಮಾಡಿಸಿದೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಸಂಜೆ ಅವಳಿಗೆ ಎಳ್ಳು ಬಿಡ್ಸೋಕ್ಕೆ ಇದನ್ನೇ ಹಾಕ್ಕೊಬೇಕು. ಇನ್ನೊಂದು ಸ್ವಲ್ಪ ಐರನ್ ಹೋಗ್ಬಿಟ್ಟಿದೆ, ಐರನ್ ಮಾಡಿಸ್ಬೇಕು. ಅದು ನೈಟು ಅವರು ಪಾಪ ಲೇಟ್ ಆಯಿತು ಅಂತ ಹೇಳಿದಾಗ ಕೂತ್ಕೊಂಡು ಹೊಲಿದ್ರು. ಒಂದು 9:30 ಆಯಿತು ಅವ್ರು ನಮಗೆ ಕೊಡೋ ತನಕ. ಸೊ ಇದು ಅವಳಿಗೆ ಹೊಲಿಸಿರೋದು. ಇದ್ರ ಜೊತೆ ಒಂದು ನಿಮಿಷ ತೋರಿಸ್ತೀನಿ. ಇದ್ರ ಜೊತೆ ಈ ವೇಲ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಇದು ಆಲ್ರೆಡಿ ಅವಳ ಹತ್ರ ಇತ್ತು. ಸೊ ಅದನ್ನು ಈ ಥರ ಸ್ಟಿಚ್ ಮಾಡಿಸಿದ್ನಲ್ಲ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಇದು ಮಾಡಿದೆ. ಇದು ಬಾರ್ಡ್ರು ನೋಡಿರ್ಬೋದು, ಇದು ಬಾರ್ಡ್ರು ಬಂದು ಚಿಕ್ಕದೇ ಇರೋದು, ಬಟ್ ಎಕ್ಸ್ಟ್ರಾ ಪೀಸ್ ಇತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡಿ ಹೊಲಿರಿ ಅಂತ ಹೇಳಿದೆ. ಸೊ ತುಂಬ ನೀಟಾಗಿ ಬಂದಿದೆ, ಚೆನ್ನಾಗಿದೆ. ಸೊ ಸಂಜೆ ನೋಡಬೇಕು ಯಾವ ಥರ ಅಂತ. ನಾವು ಸೈಜ್ದು ಬ್ಯಾಂಗಲ್ಲು, ಪುಟಾಣಿ ಬ್ಯಾಂಗಲ್ಲು. ಎಳ್ಳು ಬೆಲ್ಲ ಎಲ್ಲ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಲಿಕ್ಕಿಂತ ಮುಂಚೆ ಒಂದು ಸ್ವಲ್ಪ ಒಣಗಿಸ್ಬಿಡೋಣ, ಇನ್ನೊಂದು ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಿದೆ ಮನೆ ಒಳಗಡೆ ಅಂತ ಹೇಳಿ ಹಾಕಿದ್ದೀನಿ. ಪ್ಯಾಕ್ ಮಾಡೋ ತನಕ ಒಂದಷ್ಟು ಆಲ್ರೆಡಿ ಒಂದು ಸ್ವಲ್ಪ ಆಯಿತು. ಎಷ್ಟು ಒಂದು ವಾರದಿಂದ ಕಟ್ ಮಾಡಿರೋದು, ಡ್ಯೂಟಿಯಿಂದ ಬರೋದು ಕಟ್ ಮಾಡೋದು, ಡ್ಯೂಟಿಯಿಂದ ಬರೋದು ಕಟ್ ಮಾಡೋದು, ಹೀಗೆ ಆಯಿತು. ಬೆಲ್ಲ ಏನು ಅಷ್ಟೊಂದು ಟೈಮ್ ಆಗಲಿಲ್ಲ. ಬೆಲ್ಲ ಆಲ್ಮೋಸ್ಟ್ ಆರಿದೆ. ಇದೊಂದು ಸ್ವಲ್ಪ ಹಾರ್ಕೊಂಬಿಟ್ರೆ ಅಷ್ಟೇ. ಚೆನ್ನಾಗಿ ಬಂದಿದೆ. ಒಟ್ಟಿನಲ್ಲಿ ಎಷ್ಟೆಷ್ಟು ಅಳತೆ ತೊಗೊಂಡೆ ಅನ್ನೋದು ಗೊತ್ತಾಗಲಿಲ್ಲ ನನಗೆ.
ಒಂದು 5 ಬೆಲ್ಲನೇನೋ ಕಟ್ ಮಾಡಿದೆ. ಇದು ಕಬ್ಬು ಎಲ್ಲನೂ ಬಂದಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಆಮೇಲಿಂದ ಬಾಕ್ಸ್ ಬಂದೆ ಚಿನಿ. ಇದು ಬಾಕ್ಸು ನೆನ್ನೆ ತೊಗೊಂಡು ಬಂದಿದ್ದು. ಲಾಸ್ಟ್ ಟೈಮು ಈ ಕಲರ್ ಕೊಟ್ಟಿದ್ದೆ ಎಲ್ಲರಿಗೂ. ಈ ಟೈಮ್ ಈ ಕಲರ್ ಜಾಸ್ತಿ ಸಿಗಲಿಲ್ಲ, ಒಂದೇ ಸೆಟ್ ಸಿಕ್ಕಿದ್ದು ಬ್ಲೂ ಕಲರ್ ಕೊಟ್ಟಿದ್ದೆ. ಸೊ ಅದಷ್ಟು ಪ್ಯಾಕಿಂಗ್. ಆ್ಯಂಡ್ ಇದು ಓಪನ್ ಮಾಡಿರಲಿಲ್ಲ, ದೇವ್ರಿಗೆ ಇಡೋ ಸಲುವಾಗಿ ಓಪನ್ ಮಾಡಿಕೊಂಡೆ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಇದಿಷ್ಟು ಮಾತ್ರ ಮಾಮೂಲಿ, ಇದು ರೆಡಿನೇ ತರಬೇಕಲ್ವ. ಇದೊಂದು ಮಾತ್ರ ವರ್ಷ ನಾನು ಮನೇಲೇ ಮಾಡ್ಕೋತಿದ್ದೆ. ಬಟ್ ಈ ಸಲ ಟೈಮ್ ಇಲ್ಲದಿರೋದ್ರಿಂದ ರೆಡಿನೇ ತೊಗೊಂಬಂದ್ಬಿಟ್ಟೆ. ರೆಡಿ ಅಂತಂದರೆ ನೀಟಾಗಿ ಓಪನ್ ಮಾಡಿ ಎಲ್ಲ ಇದು ಮಾಡಿರ್ತಾರೆ, ಉರಿಯೋ ಅವಶ್ಯಕತೆಯೂ ಇರೋಲ್ಲ. ಸೊ ಇದು 1 kg, ಇದೊಂದು kg ತೊಗೊಂಡೆ. ಇದು ಅರ್ಧ kg ಎಳ್ಳು ತೊಗೊಂಡೆ. ಎಳ್ಳಿತ್ತು ಬಟ್ ವೈಟ್ ಎಳ್ಳು, ತುಂಬ ಪ್ಯೂರ್ ವೈಟ್ ಇದು. ಇನ್ನೊಂದು ಮಾಮೂಲಿ ಒಂಥರ ವೈಟ್ ಬರುತ್ತಲ್ಲ, ಅದಿತ್ತು, ಬೇಡ ಅಂಥೇಳಿ ತೊಗೊಂಡೆ. ಸೊ ಇದೊಂದು ಎಷ್ಟು ತೊಗೊಂಡಿದ್ದು ಅಂತ ಗೊತ್ತಾಗಲಿಲ್ಲ. ಒಂದು ಪ್ಯಾಕೆಟ್ ಇತ್ತು, ಒಂದು ಸಾಕು, ಜಾಸ್ತಿ ಆಗುತ್ತೆ ಬೆಲ್ಲನೂ ಇದೆಯಲ್ಲ ಅಂತ. ಇದು ಮಾಮೂಲಿ ಬೆಲ್ಲದ ಹೆಚ್ಚು. ಇಷ್ಟು ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಇಷ್ಟು ಪ್ಯಾಕ್ ಮಾಡಬೇಕು. ಮಧು ಬರೋಷ್ಟರಲ್ಲಿ ಇದೆಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೊಬೇಕು. ಅವ್ರಿಗೆ ರಜೆ ಇರಲಿಲ್ಲ, ಡ್ಯೂಟಿಗೆ ಹೋಗಿದ್ದಾರೆ. ಬೇಗ ಬಂದುಬಿಡ್ತೀನಿ ಅಂತ. ಹೀಗೆ ತಿಂಡಿ ತಿಂತೀನಿ. ನೈಟು ತುಂಬ ಲೇಟು ಮಲಗಿದ್ದು, ಹಾಗಾಗಿ ನೋಡಿ ಕಣ್ಣೆಲ್ಲ ಒಂಥರ ಒಳಕೋದಂಗೆ ಹೆಂಗಾಗ್ಬಿಟ್ಟಿದೆ. ಸೊ ಅವಳು ಸ್ನಾನ ಮಾಡ್ತಾ ಇದ್ದಾಳೆ. ಕೀರ್ತನ ಈಗ ಸ್ನಾನ ಮಾಡಿಕೊಂಡು ರೆಡಿ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವಳಿಗಿನ್ನೂ ತಲೆ ಬಾಚಿಲ್ಲ. ರೆಡಿ ಎಲ್ಲ ಸಂಜೆ ಮಾಡೋದು. ಕೊಡ್ತೀನಿ, ನಮಸ್ತೆ ಮಾಡು ಮಮ್ಮಿಗೆ. ಮಮ್ಮಿ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ, ಎಲ್ಲಾರ್ಗೂ ಒಳ್ಳೇದು ಮಾಡಪ್ಪ, ಪೀಸಪ್ಪ, ಪೀಸಮ್ಮ. ಡ್ಯಾಡಿ ಹೇಳ್ಕೊಡುತ್ತಲ್ಲ ಹಂಗೆ ಹೇಳು. ಅಡ್ಬಿಳು ಮಮ್ಮಿಗೆ. ವೆರಿ ಗುಡ್. ಎದೇಳು ಹಾಕು, ಎದಳೆ. ಕುಂಕುಮ ಎತ್ತಾಕೋ. ಅಲ್ಲಿ ಸೈಡಲ್ಲಿ ಇತ್ತಲ್ಲ, ಮಾಮಿದ ಎತ್ಕೊ ಕೊಡಬೇಡ. ಆಯಿತು. ಮನೇಲಿ ಇರೋದು ಕಲ್ಸಕ್ರೆ ಮತ್ತೆ ಕಬ್ಬುಂದು ಕೊಡು. ಚಿನಿ, ಎಲ್ಲರಿಗೂ ಹೇಳು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಜೆ ರೆಡಿ ಮಾಡಬೇಕು. ಸದ್ಯಕ್ಕೆ ಇವಳು ಇಷ್ಟು ರೆಡಿ ಆಗೋಳೆ. ಈಗ ತಿಂಡಿ ಮಾಡಬೇಕು. ಬಾರೆ ಅದು ಬಿಡು, ತಗೋ. ಇದಿಷ್ಟು ಪುಟಾಣಿ ಖಾಲಿ ಮಾಡ್ತಾಳೆ ಇವಾಗ, ಆಯಿತಾ? ಇಷ್ಟು ಇದೆಲ್ಲ ತಿನ್ನಬೇಕು. ಓಕೆ. ಸೊ ಪೂಜೆ ಎಲ್ಲ ಆರಾಮಾಗಿ ಮುಗೀತು. ಪಾಪುನು ರೆಡಿ ಆದಳು. ರೆಡಿ ಅಂತಂದರೆ ಮಾಮೂಲಿ ಬೆಳಗ್ಗೆಗೆ ಏನು ಬೇಕು ಸ್ನಾನ ಮಾಡ್ಕೊಂಡು ರೆಡಿ ಆದಳು. ಇವಾಗ ತಿಂಡಿ ಹಾಕೊಂಡೆ. ಸೊ ತಿಂಡಿ ಗೊತ್ತಲ್ಲ, ಖಾರ ಪೊಂಗಲು, ಸಿಹಿ ಪೊಂಗಲು ಮತ್ತು ಹೊಸ ಪದಾರ್ಥ ಗೆಣಸು. ಅದು ಇವಾಗ ತಿಂಡಿ ಎಲ್ಲ ಮಾಡಿ ಮಧುನೂ ಹೋದ್ರು. ಅವ್ರು ಆಲ್ರೆಡಿ ಅವ್ರು ಬಾಕ್ಸಿಗೆ ತೊಗೊಂಡು ಹೋದ್ರು, ಮುಗಿಸ್ಕೊಂಡು ಅಲ್ಲೇ ಮಾಡ್ಕೋತೀನಿ ಅಂತ ಹೇಳಿ. ಸಂಜೆ ಬೇಗ ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ಮಧ್ಯಾಹ್ನ ಅಡುಗೆಗೂ ರೆಡಿ ಮಾಡಿಬಿಡ್ತೀನಿ. ಇನ್ನು ಸಂಜೆ ಪಾಪಗೆಲ್ಲ ರೆಡಿ ಮಾಡಬೇಕಲ್ಲ. ಸೊ ಬೇಗ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಗೈಸ್ ಬನ್ನಿ ನನ್ನ ಜೊತೆ ನೀವು ತಿಂಡಿ ಮಾಡಿ. ತಿಂಡಿನೂ ಆಯಿತು. ಇದು ನೆನ್ನೆ ಅಮ್ಮ ಕುಟ್ಕೊಳಿಸಿದ್ರು. ಸ್ವಲ್ಪ ನಾನು ಜಾಸ್ತಿ ಯೂಸ್ ಮಾಡಲ್ವಲ್ಲ, ಅದಕ್ಕೆ ಇದೇನೇ ನಾನು ಗೆಣಸು ಹಾಕಿದ್ದು. ಕುಂಬಳಕಾಯಿ ಮನೇಲಿ ಜಾಸ್ತಿ ತಿನ್ನಲ್ಲ. ಮಧು ಇಷ್ಟಪಡ್ತಾರೆ, ಬಟ್ ನಾನು ಅಷ್ಟು ಇಷ್ಟಪಡಲ್ಲ. ಸೊ ಅದಕ್ಕೆ ಬೇಯಿಸ್ಬೇಕಲ್ಲ ಅಂತ ಒಂದು ಸ್ವಲ್ಪ ಇಸ್ಕೊಂಡಿದ್ದೆ. ಕರ್ಬೇವಿನ ಸೊಪ್ಪು ಇದೆಲ್ಲ ಅಮ್ಮನ ಮನೆಯಲ್ಲೇ ಬೆಳೆಯೋದು, ಅಲ್ಲೇ ಬೆಳೀತಾರೆ. ತೊಗರಿಕಾಯಿ ಅವರೆಕಾಯಿನೂ ಅಷ್ಟೇ ಅಮ್ಮನ ಮನೆಯಲ್ಲೇ ಬೆಳೆಯೋದು. ಸೊ ನಾವು ಇದ್ರಲ್ಲಿ ಪಲ್ಯ ಮಾಡಿದ್ರೆ ಏನು ಸಕ್ಕತ್ತಾಗಿರುತ್ತೆ. ಇವಾಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಿಬಿಡ್ತೀನಿ. ಇನ್ನು ಸಂಜೆ ಆದರೆ ಲೇಟ್ ಆಗಿಬಿಡುತ್ತೆ. ಇದೆಲ್ಲ ಸ್ವಲ್ಪ ಇಟ್ಕೊಳ್ಳೋಣ. ಹೊರಗಡೆ ಒಣಗಿ ಹಾಕಿದ್ದೀನಲ್ಲ ಕೊಬ್ಬರಿ ಬೆಲ್ಲ, ಅದು ಆರೋ ತನಕ. ಇಲ್ಲಿ ಸ್ವಲ್ಪ ಕೋತಿಗಳು ಕಾಟ ಜಾಸ್ತಿ, ಅದಕ್ಕೆ ಹೊರಗಡೆನೇ ನೋಡ್ಕೋತಾ ಇದ್ದೀನಿ ನಾನು.
ಹಾಂ ಬಿಸಿಲಿರೋದು ಸಾಕು. ಯಾವುದವ ಈಗ ಕೊಡ್ತೀನಿ ಆಯಿತು, ಕೊಡ್ತೀನಿ. ಪೂಜೆ ಆಗೈತಲ್ಲ, ಕೊಡ್ತೀನಿ. ಹೇಳೋ ತನಕ ಓಪನ್ ಮಾಡಬಾರ್ದು ಆಯಿತಾ? ಹ್ಞೂ ತಿನ್ಕೊಬಿಡ್ತಾಳೆ ಅಲ್ವಾ? ತಿನ್ಕೊ ಆಯಿತು. ಇನ್ನೂ ಮಿಕ್ಸ್ ಮಾಡಿಲ್ಲ, ದೇವ್ರಿಗೆ ಅಂತ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೆ, ಇನ್ಯಾವುದು ಮಿಕ್ಸ್ ಮಾಡಿಲ್ಲ. ತಿಂತಾ ಇದ್ದಲ್ಲ ಅವಳೆ. ಸೊ ಅಡುಗೆನೂ ಮುಗೀತು, ಸಾಂಬಾರು ಬೆಂದ್ಬಿಟ್ರೆ. ನನಗೆ ಯಾವಾಗಲೂ ಅಷ್ಟೇ ಸಾಂಬಾರಿಗೆ ಉಪ್ಪು ಹಾಕೋದೇ ಬರೋಲ್ಲ, ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ, ಬೇಕಾದಾಗ ಮಾಡ್ಕೊಬೋದು ಅಂತ. ಮದುವೆ ಏನೋ ಬೇಗ ಬರ್ತೀನಿ ಅಂದಿದ್ರು, ಬಟ್ ಏನು ಯಾರೋ ಎಮರ್ಜೆನ್ಸಿ ಅಂತ ಹೋದ್ರಂತೆ ಅವ್ರ ಆಫೀಸಲ್ಲಿ. ಸೊ ನನಗೆ ಕೆಲಸ ಇದೆ, ಮಾಮೂಲಿ ಟೈಮ್ಗೆ ಬರ್ತೀನಿ, ಅಷ್ಟರಲ್ಲಿ ನೀವು ರೆಡಿ ಆಗಿರಿ ಎಲ್ಲ ಅಂತ ಹೇಳಿದ್ರು. ಪಾಪನೂ ಕೂಡ ಮಲಗಿದ್ದಾಳೆ. ಅಷ್ಟೇ ನಾನೆಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ. ನನಗೂ ರಜೆ ಇರೋದ್ರಿಂದ ಮಲ್ಕೊಂಬಿಡ್ಬೇಕು ಅನ್ನಿಸ್ತಿದೆ. ಕೆಲಸ ಇದೆಯಲ್ಲ ಗುರು. ನೋಡಿ, ಪಾತ್ರೆ ವಾಶ್ ಮಾಡಬೇಕು, ಇನ್ನು ಪಾತ್ರೆ ವಾಶ್ ಕೂಡ ಮಾಡಿಲ್ಲ. ಬೆಳಗ್ಗೆಯಿಂದ ಕಾಫಿ ಕುಡ್ದಿಲ್ಲ ನಾನು. ಕಾಫಿ ಮರೆತುಬಿಟ್ಟು ತಲೆನ ನೋಡ್ತಿದ್ದೆ. ಕಾಫಿ ನೋಡ್ಕೊಂಡು ಕುಡಿಬೇಕು. ಬೆಲೆ 20 ದಿನ ಬಿಟ್ಟು ಇದೇನು ಇವಳು ಹಿಂಗೆ ತಾನೇ ಸಿಗ್ನಲ್ಲ ಅಂದ್ಕೊಬೋದು. ಏರೆಲ್ಲ ಒಂಥರ ಆಗ್ಬಿಟ್ಟಿತ್ತು ಫ್ರೆಂಡ್ಸ್, ಅದಕ್ಕೆ ಕಟ್ ಮಾಡಿಸ್ಬಿಟ್ಟೆ. ಕಟ್ ಮಾಡಿಸಿ ಈಗ ಸ್ನಾನ ಮಾಡಿದ್ದೆ. ಬೆಳಗ್ಗೆ ಸ್ನಾನ ಮಾಡಿಸಿ ಹಾಗೆ ಒಂದು ರಿಬ್ಬನ್ ಕಟ್ಟಿದ್ದೀನಿ ಅಷ್ಟೇ. ಅದನ್ನು ತಲೆ ಬಚ್ಚಕ್ಕೂ ನನಗೆ ಟೈಮ್ ಸಿಕ್ಕಿಲ್ಲ. ಪುಟಾಣಿಗೆ ರೆಡಿ ಮಾಡಿಸಿ ಇದು ಹೊಳ್ತಾ ಇದೆ. ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನಾನು ಕಾಫಿ ಕುಡಿತೀನಲ್ಲ, ಇವತ್ತು ಕೆಲಸದಿದ್ರಲ್ಲಿ ನಾನು ಕಾಫಿನೇ ಕುಡ್ದಿಲ್ಲ. ಸೊ ಈಗ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡ್ಬಿಡ್ತೀನಿ. ಮಧು ಬಂದಾಗ ಏನಾದ್ರು ಕಾಫಿ ಕುಡಿತಿದ್ರೆ ಬೈತಾರೆ, ಕಾಫಿ ಕುಡಿತೀಯಾ ಅಂತ. ಇನ್ನೊಂದು ಗೈಸ್, ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನನಗೆ, ನಿಮ್ಮ ಅತ್ತೆ ನಿಮ್ಮ ಜೊತೆ ಇಲ್ವಾ ಅಂತ. ಸೊ ಅತ್ತೆ ನಮ್ಮ ಜೊತೆ ಹೌದು ಇಲ್ಲ, ಅವ್ರು ಬೇರೆ ಇದ್ದಾರೆ. ಬಟ್ ವಾರಕ್ಕೊಂದ್ಸಲ ಬರ್ತಾರೆ, ಮೊಮ್ಮಗ ಜೊತೆ ಎಲ್ಲ ಆಟ ಆಡ್ಕೋತಾರೆ. ಸೊ ನಾವು ಚಿಕನ್ ಮಟನ್ ಎಲ್ಲ ತರಿಸ್ತೀವಿ. ಅವರು ಕೈಮಾ ಸಾಂಬಾರು ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ಮಾಡಿಕೊಡಿ ಅಂತ ಹೇಳ್ತೀವಿ, ಅವ್ರಿಗೆ ಏನೇನು ಬೇಕು ಎಲ್ಲ ಅದ ಮಾಡಿಕೊಡ್ತೀನಿ ನಾನು. ಅವರು ಅಡುಗೆ ಮಾಡ್ತಾರೆ, ಮಾಡಿ ಆಮೇಲಿಂದ ಬೆಳಗ್ಗೆ ಅವ್ರ ಪಾಡ್ಗೋರು ಹೋಗ್ತಾರೆ. ಒಂದು ವೀಕ್ಲಿ 1 ಟೈಮ್ ಬರ್ತಾರೆ, ಆಮೇಲೆ ಹೊರಟೋಗ್ತಾರೆ ಅವರು. ಸೊ ಆರಾಮಾಗಿ ಚೆನ್ನಾಗೇ ಇದ್ದೀವಿ. ಸೊ ನೀವು ನಮ್ಮ ಅತ್ತೆ ಜೊತೆ ಇಲ್ವಾ ಅದು ಇದು ಅಂತ ಮತ್ತೆ ಕೇಳಕ್ಕೆ ಹೋಗ್ಬಿಡಿ. ನಾವು ಆರಾಮಾಗಿ ಚೆನ್ನಾಗೇ ಇದ್ದೀವಿ. ದೂರ ಇದ್ದಾಗ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರಲ್ಲ, ಅದು 100ಕ್ಕೆ 100 ಸತ್ಯ. ಈಗ ಆರಾಮ್ಸೆ ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ. ಅವರು ಕೂಡ ಬರ್ತಾರೆ, ಬಟ್ ಡೈಲಿ ವೀಕ್ಲಿ ಒಂದ್ಸಲ ಬರ್ಬೋದು, ಬಟ್ ಡೈಲಿ ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ಆರಾಮ್ಸಾಗಿದ್ದೀವಿ ಗೈಸ್, ಓಕೆನಾ? ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅವಳು ಎದುರಿಸಿ ರೆಡಿಯಾಗಿ ಆಮೇಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಯಾರೂ ಇಲ್ಲ, ಆದರೂ ಹಾಲಲ್ಲಿ ಉಳಿದಿದೆ, ಅದ್ರ ಕಡೆ ಗಮನವೂ ಇಲ್ಲ. ಇದು ಎಷ್ಟಾಗುತ್ತೆ ಅಷ್ಟು ಹಾಕಿದೆ. ಈಗ ಇನ್ನೂ ಉಣಿಯಾಕ್ಬೋದಾಗಿತ್ತು, ಬಿಸಿಲಿದೆ. ಆದರೆ ಕೋತಿಗಳ ಕಾಟ, ನಾನು ಬಾಗಿಲು ತಗೊಂಡು ಕೂತಿರೋಕ್ಕೆ ಆಗಲ್ಲ. ಹಾಗಾಗಿ ಇಷ್ಟಾಯಿತು ನನ್ನ ಕೈಯಲ್ಲಿ ಮಾಡೋಕ್ಕೆ.
ದೇವ್ರ ಮುಂದೆ ಕುತ್ಕೊಂಡು ಹಾಕ್ತಾ ಇದ್ದೀನಿ. ಪುಟಾಣಿದು ರೆಡಿ ಆಯಿತು. ನೋಡಿ ಕೀರ್ತನ ಅವ್ರೆ, ಓಯ್ ಕೀರ್ತನ ಹಚ್ಕೊತಾಳೆ ಸುಂದ್ರಿ. ಚೆನ್ನಾಗಿ ಬಂದೈತೆ ಬಟ್ಟೆ. ಸೊ ಈಗ ಪೂಜೆ ಮಾಡಿ ಅವಳಿಗೆ ಆರತಿ ಮಾಡಬೇಕು. ರೆಡಿ ಆಯಿತು, ಅವಳಿಗೂ ಆಯಿತು. ಮೊದಲು ಪೂಜೆ ಮಾಡ್ತಿದ್ದಾರೆ, ಇವಾಗ ಅವಳಿಗೂ ಆರತಿ ಮಾಡಿ ಎಲ್ಲರಿಗೂ ಕೊಡೋಕೆ ಹೊರಡ್ತೀವಿ. ಇವಾಗ ತಿನ್ನಿ ಇಲ್ಲೋಡಿಲೆ. ಓಯ್ ಚೆನ್ನಾಗಿ ಬಂದಿದೆ ಡ್ರೆಸ್, ಮತ್ತೆ ಸಕ್ಕತ್ತಾಗಿದೆ. ಬೇಡ ನಾನು ಹಾಕ್ಕೊಡ್ತೀನಿ ಇರು, ಬಿಡು. ಅಲ್ಲ ಹಾಕ್ಕೊಡ್ತೀನಿ. ಸುಂದ್ರಿ ಕೆನ್ನೆಗೆ ಬೇರೆ ಹಾಕತ್ತವಳೆ. ಸಾಕು, ಹಾಕೋಬಾರ್ದು, ನಾನು ಹಾಕ್ಕೊಡ್ತೀನಿ ಬಿಡು. ಚಿನ್ನಿ ಸೊ ಪೂಜೆ ನನಗೆ ಹೇಗೆ ಗೊತ್ತೋ ನಾನು ಹಾಗೆ ಮಾಡ್ತೀನಿ. ಏಕೆಂದರೆ ನನಗೆ ಚಿಕ್ಕದ್ರಲ್ಲಿ ನಮ್ಮಮ್ಮ ಆ ಥರ ಏನೂ ಮಾಡಿರಲಿಲ್ಲ. ನನಗೆ ಎಷ್ಟು ಗೊತ್ತು, ಒಬ್ಬಳೆ ಮಗಳು ನಾನು. ಅವಳು ಹುಟ್ಟಿದಾಗ್ಲಿಂದ ನಾನು ಇದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅದು ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಆರತಿ ಶಾಸ್ತ್ರ, ಎಳ್ಳು ಅದೆಲ್ಲ ಅವಳ ತಲೆ ಮೇಲಿಂದ ದೃಷ್ಟಿ ತೆಗೆದು ಎಲ್ಲರೂ ಕೆಟ್ಟ ಕಣ್ಣು, ಯಾರ್ಯಾರು ಕೆಟ್ಟ ಕಣ್ಣು ಬಿದ್ದಿರುತ್ತೋ ಅದೆಲ್ಲ ನಾಶವಾಗೋಗಲಿ ಅಂದ್ಕೊಂಡು ಹೇಳಿ ತೆಗೆದು ಈ ಥರ ಪೂಜೆ ಮಾಡ್ತೀವಿ. ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಒಳ್ಳೆ ಒಂದು ಯಶಸ್ಸು ಸಿಗೋಂಗೆ ಮಾಡಪ್ಪ ಅಂದ್ಬಿಟ್ಟು. ಸೊ ನನಗೆ ಎಷ್ಟು ಗೊತ್ತೋ ಆ ಥರ ನಾನು ಮಾಡ್ತಾಯಿರ್ತೀನಿ. ಕೀರ್ತನಿಗಂತೂ ಇದೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾಳೆ ಅವಳು. ರೆಡಿ ಮಾಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಎಷ್ಟೇ ಆದರೂ ಹೆಣ್ಮಕ್ಳು ಅಂತಾರಲ್ಲ, ಸೊ ಸಖತ್ ಇಷ್ಟಪಡ್ತಾಳೆ ಅವಳಂತೂ. ನೀ ಬೇಡ ಬೇಡ ನಿಂತ್ಕೊಬೇಡ, ತಿಂತಾ ಇದೆಯಾ ಇಲ್ಲಿ ನೋಡು. ಎಲ್ಲ ಕಾಲ್ಕೊಡು. ಕಾಲು ಸರಿ ಮಾಡು. ಹಾಕಿ ಕೆನ್ನೆಗೆ ಹಿಂಗೆ ಮಾಡ್ಕೊಯ್ದು ಸರಿಯಾಗಿ ಹಂಗೆ. ಹಾಂ, ಎಲ್ಲ ತಿನ್ಕೋತಾವಳೆ ಅವಳು. ಈಗ ಇದು ಸೇರು ಸೇರು ಅದರಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಎಳ್ಳು ಬೆಲ್ಲ ಒಂದೊಂದು ಚೂರು. ಹಾಂ, ಒಂದು ಸಕ್ಕರೆ ಹೆಚ್ಚು. ಹಾಂ, ಒಂದು ಹಾಕ್ಕೊಳ್ಳಿ. ಆಯಿತಾ? ಇದ್ರೆ ಪರವಾಗಿಲ್ಲ. ಹೋಗಿ ಆ ಕಡೆ ಮಾಮೂಲಿ ಅವಳಿಗೆ ದೃಷ್ಟಿ ತೆಗ್ದವ್ರಂಗೆ ಮಾಡಿಬಿಟ್ಟು ಎಲ್ಲ ದೃಷ್ಟಿ ಎಲ್ಲ ಹೋಗ್ಲಿ. ಹೇಳಿ ಚಿನ್ನಿ, ತಿನ್ಕತ್ತ ಇದೆಯಾ? ಆಯಸ್ಸು ಆರೋಗ್ಯ ಎಲ್ಲ ಸಿಗ್ಲಿ ಕಣಪ್ಪ ನನ್ನ ಮಕ್ಳಿಗೆ. ಚಿನ್ನಿ ನೋಡಲಿ. ಏ ಸಾಕು, ಜಾಸ್ತಿ ಬೇಡ. ಈಗ ಆರತಿ ಮಾಡಿ, ಒಳ್ಳೇದಾಗಲಿ ಅಂದ್ಬಿಟ್ಟು ಕೇಳ್ಕೊಂಡು ಮಾಡಿ. ಎಲ್ಲ ದೃಷ್ಟಿ ಎಲ್ಲ ಹೋಗಿ ಆಯಸ್ಸು ಆರೋಗ್ಯ ಕೊಟ್ಟು ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಪ್ಪ. ಅಷ್ಟೇ. ಎಲ್ಲ ಸುಂದ್ರಿ. ಬನ್ನಿ ಹೋಗೋಣ ಈಗ. ಹ್ಯಾಪಿ ಸಂಕ್ರಾಂತಿ ಹೇಳು, ಹೇಳು. ಹ್ಯಾಪಿ ಸಂಕ್ರಾಂತಿ ನಂಗಲ್ಲ, ಅಲ್ಲಿ ಅತ್ತೆಗಳು ಹ್ಯಾಪಿ ಸಂಕ್ರಾಂತಿ ಏನು ಹೇಳು ಮಗಳೇ. ಆಯ್ತು, ಕೊಡೋಲಿ ಅತ್ತೆ ಕೊಡೋಲಿ. ಸೊ ಎಲ್ಲನೂ ಮುಗಿಸಿ ನಾವು ಅಮ್ಮನ ಮನೆಗೆ ಹೋದ್ವಿ. ಅಮ್ಮ ಅಲ್ಲಿ ಅತ್ತಿಗೆ ಮನೆಗೆಲ್ಲ ಕೊಟ್ಟು ನಮ್ಮ ಅತ್ತೆ ಮನೆಗೂ ಹೋಗಿದ್ವಿ, ಅಲ್ಲೂ ಎಲ್ಲ ಕೊಟ್ವಿ. ನಮ್ಮ ಅತ್ತೆಯವರ ತಂಗಿ ಮನೆ, ಅವರ ಮಗಳು ಮನೆ ಎಲ್ಲ ಕಡೆ ಹೋಗಿ ವರ್ಷವೂ ಹೇಳ್ಬಿರ್ತೀವಿ. ಸೊ ಎಲ್ಲ ಮುಗಿಸಿ ಮನೆಗೆ ಹೋಗೋ ತನಕ ಒಂದು 10-10:30 ಆಯಿತು. ಅವ್ರ ಅಜ್ಜಿ ಅಂತೂ ಅಂದರೆ ನಮ್ಮ ಅತ್ತೆ, ಇವಳನ್ನ ನೋಡಿಬಿಟ್ಟು ಫುಲ್ಲು ಏನು ಅಳ್ತಾಯಿದ್ರು ಅಷ್ಟೊಂದು. ಪಾಪ ಅವ್ರಿಗೂ ಅಷ್ಟೇ ಇವಳು ಕಂಡ್ರೆ ತುಂಬ ಇಷ್ಟ. ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಸಖತ್ ಇಷ್ಟಪಡ್ತಾರೆ ಅವಳನ್ನ. ಇವನು ನಮ್ಮ ಅಣ್ಣನ ಮಗ. ಸೊ ಇವರಿಬ್ಬರು ಒಂಥರ ನಮಗೆ ಫೇವ್ರೇಟು, ನಮ್ಮ ಮಕ್ಕಳು ಇವರು. ಇಲ್ಲಿಗೆ ಒಂದು ಸ್ಟಾಪ್ ಮಾಡಿದ್ವಿ ಇವಾಗ. ಸೊ ಎಷ್ಟೊತ್ತಾಯ್ತು ಚಿನ್ನಿ? 10:15. ಇವಾಗೆಲ್ಲ ಮುಗೀತು. ಇವಾಗೆಲ್ಲ ಕಡೆ ಕೊಟ್ಟು ನಾಳೆ ಅವಳಿಗೆ ಕೈಟೆ ಇದೆ.
ಅದಕ್ಕೆ ಬರ್ತಾನೆ ಹಂಗೇನೆ ಈ ಕಿತ್ತಾಕ್ಬೇಡ. ಇಲ್ಲ ಚಿನಿ ಒಂದು ಗಾಳಿಪಟ ತೆಗಿಸ್ಕೊಂಡು ಬಂದ್ಲು. ಸೊ ಇವಾಗ ಟೈಮ್ 10:15 ಆಯಿತು. ಇವಾಗ ಊಟ ಮಾಡ್ಕೊಂಡು ಇಬ್ಬರು ರೆಡಿಯಾಗಿರೋದೆಲ್ಲ ತೆಗೆದಾಕ್ಬಿಟ್ಟು ಊಟ ಮಾಡ್ಕೊಂಡು ರೆಸ್ಟ್ ಮಾಡಬೇಕು. ನಂಗಂತೂ ಬೆಳಗ್ಗೆಯಿಂದ ತಲೆನೋವು, ಸಿಕ್ಕಾಪಟ್ಟೆ ತಲೆನೋವು ಆಯ್ತಾ ಇಲ್ಲ, ಮಲ್ಕೊಂಡ್ರೆ ಸಾಕು. ಚಿನಿ ಏನು ಡಿಸೈನೇ ಇಲ್ಲ. ಸಾಕು ಅಷ್ಟೇ, ಇದೇ ಚೆನ್ನಾಗಿರುತ್ತೆ. ಚಿನಿ ಚಿನಿ ಇಲ್ಲಿ ನೋಡು, ಬಿಡಲಿ ಬಿಡಲಿ, ಹಂಗಾಡಬಾರ್ದು. ಕೊಡಿಲಿದ್ನ ಹೇಳು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಇಲ್ಲಿ ನೋಡು ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಬಾಯ್ ಬಾಯ್ ನಮಿತಾ ಅವರೇ. ಬಾಯ್ ಬಾಯ್ ಮಧು ಅವರೇ. ಸುಂದ್ರಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್ ಗೈಸ್. ಟೇಕ್ ಕೇರ್. ಬಾಯ್ ಬಾಯ್.